ನಿನಗೆ ಮದ್ವೆ ಆಯ್ತಾ? ಹೌದು ಚುಕ್ಕಿ. ನಿನ್ಗೇನು ಆಗಿಲ್ಲ ತಾನೆ? ನಂಗೇನಾಗುತ್ತಕ್ಕ? ಮೊದ್ಲು ಹೇಳು, ನಿಂಗೇನಾಗಿದೆ? ಅದೇ ನಿನ್ ಕಿಡ್ನಾಪ್ ಮಾಡ್ದವ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಚುಕ್ಕಿ, ನಿಂಗೇನು ಅಪಾಯ ಆಗಿಲ್ಲ ತಾನೆ? ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ನನ್ನನ್ನು ಯಾರು ಕಿಡ್ನಾಪ್ ಮಾಡ್ತಾರೆ? ನಾನು ರೂಮಲ್ಲಿ ಮಲಗಿದ್ದೆ. ಈಗ ಎಚ್ಚರ ಆಯ್ತು, ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬರ್ತಾ ಇದ್ದೀನಿ. ನನ್ನನ್ನು ಯಾರು ಕಿಡ್ನಾಪ್ ಮಾಡ್ತಾರೆ ಅಕ್ಕ? ಬೇಕಾಗಿರೋದು ನಿನ್ನ ಮಗಳು ಏಜೆ ಕೈ ಹಿಡಿಬೇಕು ಅನ್ನೋದು ತಾನೆ. ದೊಡ್ಡ ಮಗಳಲ್ದಿದ್ರೆ ಏನಂದ್ರೆ ಚಿಕ್ಕ ಮಗಳನ್ನ ಹೇಳ್ಕೊಂಡು ಅವ್ರು ಹಸೆ ಮನೆ ಮೇಲೆ ಕೂರಿಸ್ತೀನಿ. ನನ್ನ ಮಗಳನ್ನ ಈ ವಿಷಯದಲ್ಲಿ ಮಧ್ಯ ತಗೊಂಡು ಬರಬೇಡ ಅಂದ್ರು ನೀನು ಇಂಥ ಕೆಲಸ ಮಾಡಿದ್ಯಾ? ದೇವ್, ನಿನ್ನನ್ನು ಮಾತ್ರ ಬಿಡಲ್ಲ ನಾನು. ಸಾಕು ನಿಲ್ಸಿ ನಿಮ್ ಡ್ರಾಮಾನ. ನಿನ್ ತಂಗಿ ಇಲ್ಲೇ ಇದ್ದಾಳೆ, ಅವಳಿಗೆ ಏನೂ ಆಗಿಲ್ಲ. ಮತ್ ಯಾಕೆ ಮಾಡ್ದೆ ಈ ಕೆಲ್ಸ? ನೀನು ಮೋಸಗಾತಿ. ನಿನ್ನ ತಂದೆ ತಾಯಿಗೆ ಒಳ್ಳೆ ಮಗಳಾಗ್ಲಿಲ್ಲ, ನಿನ್ನ ತಂಗಿಗೆ ಒಳ್ಳೆ ಅಕ್ಕ ಆಗ್ಲಿಲ್ಲ, ಇನ್ನು ಏಜೆಗೆ ಹೆಂಡತಿಯಾಗಿ ನಾವು 3 ಜನಕ್ಕೆ ಅತ್ತೆ ಆಗಿ ಅಜ್ಜಿಗೆ ಸೊಸೆ ಆಗಿ ಈ ಮನೆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀಯ? ನಿನ್ನಿಂದ ಇದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವತ್ತು ನಿನ್ನ ಬಾಯಿಂದ ನನ್ನ ಮಗಳು ಚುಕ್ಕಿ ಹೆಸರು ಬಂದಾಗ ಅವಳ ತಂಟೆಗೆ ಹೋಗ್ಬಿಡ, ನಾನು ಆಮೇಲೆ ಕೆಟ್ಟವಳಾಗಬೇಕಾಗುತ್ತೆ ಅಂತ ಎಷ್ಟು ಸರಿ ಹೇಳಿದ್ದೀನಿ. ಮತ್ತೆ ನೀನು ನನ್ನ ಮಗಳ ತಂಟೆಗೆ ಹೋಗಿದ್ಯಾ? ನನ್ನ ಮಗಳನ್ನ ಯಾಕೆ ಕಿಡ್ನಾಪ್ ಮಾಡಿದೆ? ಯಾಕೋ ಕಿಡ್ನಾಪ್ ಮಾಡಿದೆ? ಆಂಟಿ, ಮೆತ್ತಗೆ ಮಾತಾಡಿ. ಮದುವೆ ನಡೀತಿದೆ, ಜನ ಇದ್ದಾರೆ. ನಾಟಕ ಮಾಡಿ ಮೋಸ ಮಾಡೋದಕ್ಕೆ ನೋಡ್ಬೇಡ. ಲೀಲಾ ಎಡವಟ್ಟೆ ಇರ್ಬೋದು, ಆದರೆ ಚುಕ್ಕಿ ಅಂದ್ರೆ ಅವಳಿಗೆ ಪಂಚಪ್ರಾಣ. ಅವಳ ವಿಷಯದಲ್ಲಿ ಅವಳು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗಳನ್ನ ಕಿಡ್ನಾಪ್ ಮಾಡೋ ಧೈರ್ಯ ನಿನಗೆ ಹೇಗೆ ಬಂತು? ಆಂಟಿ, 1 ನಿಮಿಷ, ಸ್ವಲ್ಪ ಕೂಲ್. ಇವತ್ತು ನಿಮ್ಮ ನಾಲಾಯಕ್ ಮಗಳು ಆ ಏಜಿಗೆ ಹೆಂಡತಿ ಆಗಿದ್ದಾಳೆ, ಅವ್ರ ತಾಯಿಗೆ ಸೊಸೆ ಆಗಿದ್ದಾಳೆ, ಆ 3 ಜನ ಸೊಸೆಯಂದ್ರಿಗೆ ಅತ್ತೆ ಆಗಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು? ನೀವಾ? ಇಲ್ಲ, ನಾನು ಮಾಡಿದ ಎಕ್ಸ್ಟ್ರಾರ್ಡಿನರಿ ಪ್ಲಾನ್ ಇಂದಾನೆ ಇವತ್ತಿ ಸಕ್ಸಸ್ ಆಗಿರೋದು. ನಾನು ಶ್ವೇತನ ಕಿಡ್ನಾಪ್ ಮಾಡಿ ಆ ಜಾಗದಲ್ಲಿ ಲೀಲಾನ ಕೂರಿಸ್ಬೇಕಂತಿದ್ದೆ, ಆದ್ರೆ ಆ ದಡ್ಡಿ ನನ್ನ ಕಣ್ ತಪ್ಸೆ ಎಲ್ಲಿಗೋ ಓಡ್ ಹೋದ್ಲು. ಅವಳು ಮತ್ತೆ ಬಂದ ಜಾಗದಲ್ಲಿ ಕೂರ್ಬೇಕು ಅಂತಂದ್ರೆ ನಾನು ರೇವತಿನ ಟಚ್ ಮಾಡಲೇಬೇಕಾಗಿತ್ತು. ಅವಳನ್ನ ಟಚ್ ಮಾಡದೆ ನನಗೆ ಬೇರೆ ದಾರಿ ಇರಲಿಲ್ಲ. ರೇವತಿನ ಲೀಲಾ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆ ಎಮೋಷನ್ನ ಜಸ್ಟ್ ಬಳಸ್ಕೊಂಡೆ ಅಷ್ಟೇ. ಆದ್ರೂ ಚುಕ್ಕಿ ಅಲ್ಲಿ ನೋಡಿ ಅವಳನ್ನ, ಅವಳಿಗೊಂದು ಸಣ್ಣ ಗಾಯನಾದ್ರೂ ಆಗಿದ್ಯಾ? ಇಲ್ಲ ನಾನು ಕಿಡ್ನಾಪ್ ಆಗಿದೆ ಅನ್ನೋ ಅರಿವಾದ್ರೂ ಇದೆಯಾ ಅವಳಿಗೆ? ಅಷ್ಟು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದೀನಿ. ಯಾರಿಗೋಸ್ಕರ? ನಿಮ್ಮ ಕನ್ಸನ್ನ ನೆರವೇರ್ಸಕ್ಕೋಸ್ಕರ. ನಾನು ನಿಮಗೆ ಕೊಟ್ಟ ಮಾತಿನ ಪ್ರಕಾರ ನಿಮ್ಮ ಮಗಳನ್ನ ಏಜೆ ಹೆಂಡತಿ ಮಾಡಿದ್ದೀನೋ ಇಲ್ವೋ? ಮಾಡಿದ್ಯಾ? ಮತ್ತೆ ಅದನ್ನ ನೆನಪಿಸ್ಕೊಂಡು ಖುಷಿ ಪಡಿ. ಟೈಮ್ ವೇಸ್ಟ್ ಮಾಡದೆ ಲೀಲಾನ ಅವರೆಲ್ಲ ಒದ್ದೋಡ್ಸೋದಕ್ಕಿಂತ ಮುಂಚೆ ನೀವಲ್ಲಿ ಹೋಗಿ ನಾಟಕ ಮಾಡಿ ಕಾಪಾಡಿ. ಈಗಲೇ ಹೋಗ್ತೀನಿ. ಎಲ್ಲೋ ಕುಚ್ ಹೆಂಗ್ಸ್ ಅನ್ಸುತ್ತೆ. ಸ್ವಲ್ಪ ಟೈಮಿಂಗ್ ಮಿಸ್ ಆಗಿದ್ರು ಕುದ್ಕೆ ಎಸ್ಕಿ ಸಾಯಿಸ್ಬಿಟ್ರು. ಇವಳ ಹತ್ರ ಸ್ವಲ್ಪ ಹುಷಾರಾಗೇ ಇರಬೇಕು. ಮತ್ಯಾ ಫಿಲ್ಮ್ ಸ್ಟೋರಿ ಹೇಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ?
ಇನ್ನಾದ್ರೂ ಈ ಕಾಗಕ್ಕ ಗೂಬಕ್ಕನ್ ಕತೆ ಹೇಳೋದನ್ನ ಬಿಟ್ಟು ಏಜೆ ಮದ್ವೆ ಆಗೋಕ್ಕೋಸ್ಕರ ಮೋಸ ಮಾಡ್ದೆ ಅನ್ನೋ ಸತ್ಯನ ಒಪ್ಕೋ. ನಾನ್ ಹೇಳ್ತೀನಿ, ಇವಳು ಮೊದಲೇ ಪ್ಲಾನ್ ಮಾಡ್ಕೊಂಡು ನನ್ನ ಮಂಟಪಕ್ಕೆ ಹೋಗೋ ಟೈಮಲ್ಲಿ ಬಂದ್ಲು, ಚೆನ್ನಾಗಿ ಮಾತಾಡ್ಸೋ ಥರ ಮಾತಾಡ್ಸಿದ್ಲು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶ್ವೇತಾ. ಕ್ಷಮಿಸೋದಾ? ಯಾಕೆ? ಪ್ರಜ್ಞೆ ತಪ್ಪಿದ್ದೆ. ಇಲ್ಲಿ ನೋಡಿದ್ರೆ ನನ್ನ ಬಟ್ಟೆ ಎಲ್ಲ ಹಾಕೊಂಡ್ ಬಂದು ಇಲ್ಲಿ ಮದ್ವೆ ಆಗಿ ನಿಂತಿದ್ದಾಳೆ. ಇವಳು ಮೋಸಗಾತಿ. ಇದನ್ನೆಲ್ಲ ಏಜೆಗೋಸ್ಕರನೇ ಮಾಡಿದಾಳೆ. ನೀನೊಬ್ಳು ಹೆಣ್ಮಗಳು ತಾನೆ, ನನ್ನ ಮಗಳು ಜೀವನ ಜೊತೆ ಆಟ ಆಡಕ್ಕೆ ನಿನ್ಗೆ ಹೇಗಮ್ಮ ಮನ್ಸು ಬಂತು? ನೋಡಿ, ನಾನು ಮಾಡಿರೋದು ಕ್ಷಮೆ ಕೇಳೋಷ್ಟು ಸಣ್ಣ ತಪ್ಪಲ್ಲ ಅಂತ ನನಗೆ ಗೊತ್ತಿದೆ. ಆದ್ರೆ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ತಂಗಿನ ಉಳಿಸ್ಕೊಳ್ಳೋಕೆ. ಅದ್ ಬಿಟ್ರೆ ಯಾವ ದುರುದ್ದೇಶನೂ ನನ್ಗಿರ್ಲಿಲ್ಲ. ನೀವ್ ತಿಳ್ಕೊಂಡಿರೋ ರೀತಿ ನಾನು ಮೋಸಗಾರ್ತಿ ಅಲ್ಲ. ಮತ್ತೆ ನಾಟಕ ಆಡ್ಬೇಡ. ಇವಾಗ ನೀನ್ ಏನೇ ಹೇಳಿದ್ರು ನಾವ್ ಯಾರು ನಂಬಲ್ಲ. ಶ್ವೇತಾ, ನೀನ್ ನನ್ನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ನೋಡು, ನನಗೆ ನಿನ್ ಕೋಪ ಅರ್ಥ ಆಗುತ್ತೆ. ನಾನು ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ನೋಡಿ, ನೀವೆಲ್ಲರೂ ಅನ್ಕೊಂಡ ಹಾಗೆ ನಾನು ಪ್ಲಾನ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರ್ಲಿಲ್ಲ. ನೋಡಿ, ಇದೆಲ್ಲ ಆಗಿದ್ದು ಅಚಾನಕ್ ಆಗಿ ಅಷ್ಟೇ. ಅಜ್ಜಿ, ಅಜ್ಜಿ, ಈ ಮದ್ವೆ ನನಗೆ ಆಸಕ್ತಿ ಇರಲಿಲ್ಲ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ನೋಡಿ, ನನ್ನ ತಂಗಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದು. ನೀವಾದ್ರೂ ನನ್ನ ನಂಬಿ. ಮದ್ವೆ ಮುರಿದಾಗಿಂದ ನಾನು ಖುಷಿಯಿಂದ ಆಕಾಶದಲ್ಲಿ ತೇಲಾಡ್ತಿದ್ದೀನಿ. ಮೊದ್ಲಿಂದಾನು ನಂಗೆ ಈ ಮದ್ವೆಲಿ ಇಂಟ್ರೆಸ್ಟ್ ಇರಲಿಲ್ಲ ಅಜ್ಜಿ. ಏಜೆ ಅವ್ರಿಗೂ ನಂಗೂ ಯಾವ್ದಾದ್ರೂ ವಿಷಯದಲ್ಲಿ ಹೊಂದಾಣಿಕೆ ಇದೆಯಾ? ಲೀಲಾ, ನಿನ್ ಕಣ್ಣೀರಿನ ಒಂದೊಂದು ಹನಿ ಕೂಡ ನೀನ್ ಇಷ್ಟೆಲ್ಲ ಮಾಡಿದ್ದು ನಿನ್ ತಂಗಿಗೋಸ್ಕರ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ನಿನ್ನ ನಂಬ್ತೀನಿ ಅಷ್ಟೇ ಅಲ್ಲ, ಯಾರು ಏನೇ ಹೇಳಿದ್ರು ನೀನೇ ನನ್ನ ಸೊಸೆ ಅಂತ ಒಪ್ಕೋತೀನಿ. ಅಜ್ಜಿ,
ಯಾರು ಏನೇ ಹೇಳಿದ್ರು ನೀನೇ ನನ್ನ ಸೊಸೆ ಅಂತ ಒಪ್ಕೋತೀನಿ. ಹಿರಿಯರಾದ ನೀವೇ ಈಗ ಸಡನ್ ಆಗಿ ಮದುವೆ ಒಪ್ಕೊಂಡ್ಬಿಟ್ಟೆ ಅಂದ್ರೆ ಅದು ಹೇಗೆ? ಮದುವೆ ಮಂಟಪದಲ್ಲಿ ನನ್ನ ಮಗಳು ಮದುವೆ ಮುಗಿದೋಗಿದೆ, ನಾಳೆ ಅವ್ರ ಜೀವನದ ಕತೆ. ನನ್ನ ಮಗಳ ಮದುವೆ ನಿಶ್ಚಯ ಆಗಿ ಕ್ಯಾನ್ಸಲ್ ಆದ್ರೆ ಎಷ್ಟು ಅವಮಾನ ಅಲ್ವಾ? ನೀವೆಲ್ಲ ದೊಡ್ಡವರು ತಾನೆ, ಮಾತಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಶಬಾಷ್, ನನ್ನ ಮಗಳಿಗೂ ನ್ಯಾಯ ಕೊಡಿಸಿ. ಏನಮ್ಮ ಮಹಾತಾಯಿ, ಇವತ್ತು ನ್ಯಾಯದ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಅವತ್ತು ಮೆಹಂದಿ ಶಾಸ್ತ್ರದಲ್ಲಿ ಏಜೆ ಬಂದು ನಿಮ್ಮ ಮಗಳ ಕೈಗೆ ಮೆಹಂದಿ ಹಾಕಿದಾಗ ಹೆಣ್ಣೆತ್ತಿರೋ ನೀವು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ರ? ಅವ್ರವ್ರ ಬುಡಕ್ಕೆ ಬೆಂಕಿ ಬಿದ್ದಾಗ್ಲೇ ಬಿಸಿ ತಟ್ಟೋದು. ನೀವು ಸುಮ್ಮನೆ ಇರ್ರಿ. ನಿಮ್ ಮಗಳ ತರ ನನ್ನ ಮಗಳು ಹೊಡೆದು ಕೂಡಕ್ಕೇನು ಹೊರಗಡೆ ಬರ್ಲಿಲ್ಲ. ಏಜ್ ಅವ್ರು ಒಪ್ಕೊಂಡಿದ್ದಕ್ಕೆ ಅವಳು ಕೈಗೆ ಮೆಹಂದಿ ಹಾಕಿದ್ದು. ಅವರು ಒಪ್ಕೊಂಡು ಅವತ್ತು ಮೆಹಂದಿ ಹಾಕಿದ್ದಾರೆ ಅಂದಮೇಲೆ ಇವತ್ತು ಅವಳ ಕೊರಳಿಗೆ ತಾಳಿನೇ ಕಟ್ಟಿದ್ದಾರೆ, ಒಪ್ಕೋತಾರೆ ಬಿಡಿ. ಇನ್ನೊಂದು ವಿಷಯ ನೆನಪಲ್ಲಿ ಇರಲಿ, ದೊಡ್ಡ ಮನಸ್ಸಿರೋ ಅಮ್ಮನೇ ಒಪ್ಕೊಂಡಿದ್ದಾರೆ ಅಂದಮೇಲೆ ಎಲ್ಲರೂ ಒಪ್ಕೊಂಡಂಗೆ ಬಿಡಿ. ಇನ್ನಿದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನೀವು. ಅಲ್ಲ, ಈಗ ನನ್ನ ಮಗಳ ಜೀವನದ ಗತಿ ಏನು? ದಯವಿಟ್ಟು ಎಲ್ಲರೂ ಒಂದು ನಿಮಿಷ ಸುಮ್ಮನಿರಿ. ನೋಡಿಪ್ಪ, ಒಡವೆನೋ ವಸ್ತುನೋ ಹಣನೋ ಅಥವಾ ಇನ್ನೇನಾದರೂ ಕೊಟ್ಟು ನಿಮ್ಮ ಮಗಳ ಬಾಳನ್ನ ಸರಿ ಮಾಡೋಕ್ಕಾಗಲ್ಲ. ಅದು ನಮಗೂ ಗೊತ್ತಿದೆ. ಎಲ್ಲ ಗೊತ್ತಿದ್ರು ಯಾಕೆ ಮೌನವಾಗಿದ್ದೀರಾ? ಬರೀ ಮಾತಲ್ಲಿ ಪರಿಹಾರ ಕೊಟ್ರೆ ಎಲ್ಲ ಸರಿ ಹೋಗುತ್ತಮ್ಮ, ಇಲ್ಲ ತಾನೇ? ಅದಕ್ಕೆ ಅದೇನೇ ಇರಲಿ, ಎಲ್ಲರೂ ಒಂದ್ಸತಿ ಕೂತ್ಕೊಂಡು ಎಲ್ಲರೂ ಮಾತಾಡೋಣ. ಅಲ್ಲಿವರೆಗೂ ದಯವಿಟ್ಟು ತಾಳ್ಮೆಯಿಂದ ಇರಿ. ನೋಡಿ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಷ್ಟೇ. ಖಂಡಿತ ಸಿಗುತ್ತೆ. ದುರ್ಗಾ, ಇನ್ನೀ ವಿಷಯವಾಗಿ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಹೊರಡಕ್ಕೆ ತಯಾರಿ ಮಾಡ್ಕೊಳ್ಳಿ. ಹಾಗೆ ಬಂದಿರೋ ಅತಿಥಿಗಳು ಕೂಡ ಹಾಗೆ ಬರೀ ಹೊಟ್ಟೆಲ್ ಹೋಗಬಾರ್ದು. ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ದುರ್ಗಾ, ನಾನು ಹೇಳಿದ್ ನಿನಗೆ. ಇವ್ರು ಒಪ್ಪಿದ್ರಷ್ಟು ಬಿಟ್ರಷ್ಟು, ನಂದು ಅವ್ರದ್ದು ಮದ್ವೆ ಆಯ್ತಲ್ಲ. ರಾಮ್,
ಈಗಿಲ್ಲಿ ನಡೆದಿದ್ದು ನಮ್ಮೆಲ್ಲರ ಊಹೆಗೂ ಮೀರಿದ್ದು. ನಿನ್ನ ಮನಸ್ಸು ಸಿಡಿಯಕ್ಕೆ ಸಿದ್ಧವಾಗಿರೋ ಜ್ವಾಲಾಮುಖಿ ಥರ ಆಗಿದೆ ಅನ್ನೋದು ನನಗೆ ಗೊತ್ತು. ನಿನ್ನಲ್ಲಿರೋ ಅನುಮಾನಗಳು, ಆಗಿರೋ ಅವಮಾನ, ಇದೆಲ್ಲ ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆಗಳು ನಿನ್ನ ಕಣ್ಣಲ್ಲೇ ಕಾಣಿಸ್ತಿವೆ. ಆದರೆ ಇದಕ್ಕೆಲ್ಲ ಉತ್ತರ ಕಂಡುಕೊಳ್ಳೋದಕ್ಕೆ ಇದು ಸೂಕ್ತವಾದ ಜಾಗ ಅಲ್ಲ. ನೂರಾರು ಜನ ಬಂದು ಬಳಗದ ಬಾಯಿಗೆ ಆಹಾರ ಆಗೋದು ಬೇಡ. ಎಲ್ಲನೂ ಮನೆಗೆ ಹೋಗಿ ಇತ್ಯರ್ಥ ಮಾಡ್ಕೊಳ್ಳೋಣ. ಎಲ್ರಿಗೂ ಮನೆಗೆ ಹೋಗಕ್ಕೆ ಹೇಳಿದ್ದೀನಿ. ನೀನು ತಯಾರಾಗು ರಾಮ್. ಈಶ್ವರ ಕೊಟ್ಟಿದ್ದ ಟಾಸ್ಕ್ನ ಫಸ್ಟ್ ಕಂಪ್ಲೀಟ್ ಮಾಡಬೇಕು ಅಂತ ಷಣ್ಮುಖ ನವಿಲ್ನ ಏರಿ ಪುರ್ರ ಅಂತ ಹಾರಿದ್ರೆ ಬುದ್ಧಿವಂತ ಗಣೇಶ ತನ್ನ ಅಪ್ಪ ಅಮ್ಮನ್ನ ಕೂರಿಸಿ ಅವ್ರ ಸುತ್ತನೇ ಸುತ್ತಿ ಗ್ರೇಟ್ ಆದ. ಹಾಗೆ ಇವಳು ನಮ್ಮನ್ನು ದಾಟ್ಕೊಂಡು ಬರೋದು ರಿಸ್ಕು ಅಂತ ನಾವೇ ಅವಳನ್ನು ಕರ್ಕೊಂಡೋಗಿ ಹಸೆ ಮಣ್ಣು ಮೇಲೆ ಕೂರಿಸೋ ಹಾಗೆ ಪ್ಲ್ಯಾನ್ ಮಾಡಿ ನಾವು ತೋಡಿದ ಹಳ್ಳಕ್ಕೆ ನಮ್ಮನ್ನೇ ತಳ್ಳಿ ಮಣ್ಣು ಮುಚ್ಚಿದಾಳೆ. ಏಜೆನ ಹ್ಯಾಂಡಲ್ ಮಾಡೋ ಹೆಂಡತಿ ಬಂದರೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದು ಅಂತ ಕನ್ಸು ಕಾಣ್ತಿದ್ವಿ. ಮುಗೀತು, ಎಲ್ಲ ಮುಗೀತು. ನಮ್ಮ ಆಸೆ ಕನ್ಸುಗಳಿಗೆಲ್ಲ ಕೊಳ್ಳಿ ಇಟ್ಬಿಟ್ಲು ಆ ಎಡವಟ್ ರಾಣಿ ಲೀಲಾ. ನಮ್ಮನ್ನ ಒಬ್ಳು ಎಡವಟ್ಟು ಅಷ್ಟು ಸುಲಭವಾಗಿ ಯಾಮಾರಿಸಿ ಹಸೆಮಣೆ ಏರಿ ತಾಳಿ ಕಟ್ಟಿಸ್ಕೊಂಡಿದ್ದು ನಮ್ಮ ಮೊದಲನೇ ಸೋಲು. ಈಗ ನಾವೇ ಅವಳನ್ನ ನಮ್ಮ ಮನೆ ತುಂಬಿಸ್ಕೊಳಕ್ ಹೊರಟಿರೋದು ನಮ್ಮ ಎರಡನೇ ಸೋಲು. ಇದೆಷ್ಟಕ್ಕೆ ಮುಗಿಲಿಲ್ಲ, ಸೋಲುಗಳ ಸರಮಾಲೆ ಶುರುವಾಗಿದೆ ಈಗ. ಒಂದು ಇರುವೆ ಆನೆನ ಗೆಲ್ಲುತ್ತೆ ಅನ್ನೋ ಕತೆ ಕೇಳಿದ್ದೆ, ಆದರೆ ಅದು ನಮ್ಮ ಲೈಫಲ್ಲೇ ನಡೆಯುತ್ತೆ ಅನ್ನೋ ಕಲ್ಪನೆ ಕೂಡ ನಂಗಿರಲಿಲ್ಲ. ಅದಿರುವೆ ಅಂತ ನಾವು ಮೊದಲೇ ಅರ್ಥ ಮಾಡ್ಕೋಬೇಕಿತ್ತು. ಅದನ್ನು ತಡೆಯೋಕ್ಕೆ ನಾವು ದೊಡ್ಡ ರಾಕೆಟ್ನ ಲಾಂಚ್ ಮಾಡಿದ್ವಿ. ಆದರೆ ಆ ಇರುವೆ ಕಿಣ್ಣಿನಲ್ಲಿ ನುಸುಳ್ಕೊಂಡು ಬಂದು ನಮ್ಮನ್ನೇ ಸೋಲ್ಸಿದೆ. ಸೋತ್ವಿ ಅಂದಮೇಲೆ ಅವಳು ದಾಸಿಯರಾಗಿ ಬದುಕೋದು ಬಿಟ್ರೆ ಬೇರೆ ದಾರಿ ಇಲ್ಲ ಅನ್ಸತ್ತೆ. ಅಂದರೆ ಮಾತಾಡಬೇಕಾಗಿದ್ದ ಏಜೆ ಮೌನವಾಗಿದ್ರು. ಯಾಕೆ ಮೋಸ ಮಾಡಿದೆ ಅಂತ ಪ್ರಶ್ನೆ ಕೇಳಬೇಕಾಗಿದ್ದ ಅಜ್ಜಿ ಅವಳ ಪರವಾಗಿ ನಿಂತರು. ನಮ್ಮ ಮಾತಕ್ಕೆ ಬೆಲೆ ಎಲ್ಲಿದೆ? ಅಂದರೆ ನಾವು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಏನು ವ್ಯತ್ಯಾಸ ಆಗಲ್ಲ ಅಲ್ವಾ ಅಕ್ಕ? ಹಾಗಿದ್ರೆ ನೀವಿಬ್ರು ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತಾಯ್ತು. ಆಗಲ್ಲ ಅಂತ ಹೇಳೋ ಧೈರ್ಯ ನಮಗಿಲ್ಲ ಅಲ್ವಾ ಅಕ್ಕ? ಹಾಗಾಗಿ ನಾವು ಒಪ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತಿದೆ. ಆದರೆ ನಾನು ಮಾತ್ರ ಅವಳನ್ನ ಅತ್ತೆ ಅಂತ ಒಪ್ಕೊಳ್ಳಲ್ಲ. ಈ ಮನೆ ಒಳಗೆ ಬರೋದಕ್ಕೂ ಅವಕಾಶ ಕೊಡಲ್ಲ. ನೀವು ಮುಂದಾಳತ್ವ ವಹಿಸ್ತೀನಿ ಅಂದರೆ ನಾನು ನಿಮ್ಮ ಹಿಂದೆ ಇರ್ತೀನಕ್ಕ. ಹಾಗಾದ್ರೆ ಯುದ್ಧ ಇನ್ನೂ ಮುಗ್ದಿಲ್ಲ ಅಂತ ಆಯ್ತು. ಅವಳು ಪ್ರಾರಂಭ ಮಾಡಿದ್ಲು, ನಾವು ಮುಗಿಸೋಣ.